ಎಲ್ಲ ಕನ್ನಡಿಗರಿಗೂ ಈ ನಿಮ್ಮನೆ ಮಗಳು ನಂದು ಕನ್ನಡತಿಯ ಯೂಟ್ಯೂಬ್ ಚಾನಲ್ಗೆ ವೆಲ್ಕಮ್. ನಾನು ಇವತ್ತು ಏನು ಮಾಡಕ್ಕೆ ಹೊರಟಿದ್ದೀನಿ ಅಂತಂದರೆ, ಈಗಿನ ಟ್ರೆಂಡಿಂಗು ರಾಗಿ ಮಾಲ್ಟ್ ಇಲ್ಲ ಅಂತಾರೆ ಮಿಲ್ಕ್ ಚೂರ್ಣ, ಅದನ್ನ ಹೆಂಗೆ ಮಾಡೋದು, ಏನೇನು ಐಟಮ್ಸ್ ಹಾಕೋದು, ಅದನ್ನೆಲ್ಲನೂ ಎಲ್ಲೂ ಸ್ಕಿಪ್ ಮಾಡ್ದೇ ನೋಡಿ ನಾನೆಲ್ಲ ವಿಡಿಯೋ ಮಾಡ್ತೀನಿ. ಏನೇನು ಮಾಡಬೇಕು, ಹೆಂಗೆ ಮಾಡಬೇಕು, ಏನೇನು ಹಾಕ್ತೀನಿ, ಅದಕ್ಕೆ ಎಷ್ಟೆಷ್ಟು ಗ್ರಾಮ್ ಹಾಕ್ತೀನಿ ಅಂತ ತೋರಿಸ್ತೀನಿ. ಫುಲ್ ಎಲ್ಲೂ ಸ್ಕಿಪ್ ಮಾಡ್ದೇ ನೋಡಿ. ನಾನು 2 ದಿವಸದಲ್ಲೇ ಮೊಳಕೆ ಕಟ್ಟಿದೆ. ರಾಗಿ ಮೊಳಕೆ ಕಟ್ಟಿದ್ದೀನಿ. ಇಲ್ಲಿ ಬಂದರೆ ಹುಳ್ಳಿಕಾಳು, ಇದು ಅವರೆಕಾಳು, ಹೆಸರು ಕಾಳು ಎರಡನ್ನೂ ಮೊಳಕೆ ಕಟ್ಟಿದ್ದೀನಿ. ಅದ್ರ ಜೊತೆ ಏನೇನು ಐಟಮ್ಸ್ ಹಾಕ್ತೀನಿ ನೋಡಿ. ಅರ್ಧ kg ಕುಸ್ಲಕ್ಕಿ ಅಂದರೆ ಕೆಂಪಕ್ಕಿ, ಇವೆಲ್ಲ ಮಾಮೂಲಿ ದಿನಸಿ ಅಂಗಡಿಲೆಲ್ಲ ಸಿಗುತ್ತೆ. ಆಮೇಲೆ ಇದು ಸಾಮ, ಇದೊಂದು ಅರ್ಧ kg ಹಾಕ್ಕೊಂಡಿದ್ದೀನಿ. ಇದು ಅಗಸೆ ಬೀಜ. ಇದ್ರದ್ದು ಬೆನಿಫಿಟ್ ಏನು ಅಂದರೆ ಕೂದಲು ಉದ್ರೋದು ಕಡಿಮೆ ಆಗುತ್ತೆ, ಕೂದಲು ದಟ್ಟವಾಗಿ ಬೆಳೀತದೆ. ಇದೊಂದು 40 ರೂಪಾಯಿಗೆ ತಗೊಂಡ್ರೆ ಸಾಕು ನಮಗೆ. ಇದು ಕಡಲೆಕಾಳು, ಇದೊಂದು ಅರ್ಧ kg. ಮಕಾನ ಒಂದು ಪ್ಯಾಕೆಟ್ ಬರುತ್ತೆ, ಒಂದು ಪ್ಯಾಕೆಟ್ ಮಕಾನ ಫುಲ್ ಹಾಕಿದ್ರೂ ಚೆನ್ನಾಗಿರುತ್ತೆ. ಇದು ಬಿಳಿ ಜೋಳ, ಇದು ಬಿಳಿ ನವಣೆ, ಇದು ಕಪ್ಪು ನವಣೆ. ಅರ್ಧ kg ಕಡಲೆ ಬೀಜ ಹಾಕಿದ್ದೀನಿ, ಅರ್ಧ kg ಬಟಾಣಿ ಹಾಕಿದ್ದೀನಿ. ಇದು ಒಂದು 5 ಸ್ಪೂನು ಮೆಂತ್ಯ ಇದ್ದರೆ ಸಾಕು, ಇಲ್ಲಾಂದರೆ ಬೇಕು ಅಂದರೆ ಒಂಚೂರು ಜಾಸ್ತಿನೇ ಹಾಕ್ಕೊಳ್ಳಿ, ತಂಪು ಜಾಸ್ತಿ. ಇದು ವೈಟ್ ಚೆನ್ನ ಅರ್ಧ kg ಹಾಕಿದ್ದೀನಿ. ಹಳ್ಳು ಜೋಳ ನಮ್ಗೆ ಎಷ್ಟು ಬೇಕು ಅಷ್ಟು ಹಾಕ್ಕೊಂಡ್ರೆ ಸಾಕು. ನಾನೊಂದು ಒಂದು 1/4 kg ಅಷ್ಟು ತಗೊಂಡಿದ್ದೀನಿ. ಇನ್ನು ಬಾದಾಮಿ ಒಂದು 200 ಗ್ರಾಮ್ ಆದರೆ ಸಾಕು. ಅದ್ರ ಜೊತೆ ಗೋಡಂಬಿ ಒಂದು 200 ಗ್ರಾಮು, ವಾಲ್ನೆಟ್ಟು ಒಂದು 200 ಗ್ರಾಮ್ ತಗೊಂಡಿದ್ದೀನಿ. ಕುಂಬಳಕಾಯಿ ಬೀಜ ಒಂದು 100 ಗ್ರಾಮು, ತಪ್ಪರೆ ಒಂದು 200 ಗ್ರಾಮ್ ತಗೊಂಡಿದ್ದೀನಿ. ಸೂರ್ಯಕಾಂತಿ ಬೀಜ ಇದು ಒಂದು 200 ಗ್ರಾಮು. ಇದು ಕರ್ಬೀಜ ಬೀಜ, ಇದೊಂದು 200 ಗ್ರಾಮು. ಇನ್ನು ಅದ್ರ ಜೊತೆಲಿ ಗಸಗಸೆ ಅಂದರೆ ಒಂದು 100 ಗ್ರಾಮ್ 200 ಗ್ರಾಮ್ ತಗೊಳ್ಳಿ, ಅಂದರೆ ಮನೆಯಲ್ಲೇ ಇತ್ತು, ನಾನು ಅದನ್ನೇ ಯೂಸ್ ಮಾಡ್ತಾಯಿದ್ದೀನಿ. ಇದು ಮನೆಯಲ್ಲೇ ಇತ್ತು ಅಳಸಂದ, ಅಂದರೆ ತಡ್ನಿಕಾಳು ಮನೆಯಲ್ಲೇ ಇತ್ತು, ಅದನ್ನೇ ಯೂಸ್ ಮಾಡ್ತಾಯಿದ್ದೀನಿ. ಇದೊಂದು 1/4 kg ತಪ್ಪರೆ ಅರ್ಧ kg ತಗೊಂಡ್ರೆ ಸಾಕು. ಇದನ್ನೆಲ್ಲನೂ ಈಗ ನೀಟಾಗಿ ಹುರಿಬೇಕು. ನಾನು ಫಸ್ಟು ಮೊಳಕೆ ಕಟ್ಟಿದ್ನಲ್ಲ ಆ ರಾಗಿನ ಹುರ್ಕೋತಾ ಇದ್ದೀನಿ. ಏನಕ್ಕೆ ಅಂದರೆ ರಾಗಿ ತುಂಬ ಐತೆ, 1 kg ರಾಗಿ ಹಾಕಿದ್ದೀನಿ ನಾನು. ಅದಕ್ಕೆ ಅದನ್ನ ಫಸ್ಟ್ ಹುರ್ಕೊಬಿಟ್ರೆ ಆರಕ್ಕೆ ಸರಿ ಆಯ್ತದೆ. ನೀಟಾಗಿ ಹುರ್ಕೋಬೇಕು, ಇಲ್ಲಾಂದರೆ ಹಸಿ ಸ್ಮೆಲ್ಲೇ ಬರುತ್ತೆ, ಟೇಸ್ಟ್ ಬರೋದಿಲ್ಲ ರಾಗಿ ಮಾಲ್ಟು. ಅದ್ರ ಬದಲು ನೀಟಾಗಿ ಹಸಿ ಸ್ಮೆಲ್ ಹೋಗೋ ಗಂಟ ಹುರ್ಕೊಂಡು ನೀಟಾಗಿ ಆರಿಸ್ಕೋಬೇಕು. ನಾನು ಇದು 2ನೇ ಟ್ರಿಪ್ಪು ನಾನು ಹುರಿತಾ ಇರೋದು. ಇದ್ರದ್ದು ಹಸಿ ಸ್ಮೆಲ್ ಹೆಂಗೆ ಹೋಗೈತೆ ಅಂತ ಗೊತ್ತಾಗೋದು ಅಂದರೆ ಇದ್ರದ್ದು ಹುರಿತಾ ಇದ್ರೆ ಸ್ಮೆಲ್ ಬರುತ್ತೆ. ಅದ್ರದ್ದು ಸ್ಮೆಲ್ ಬಂದೈತೆ ಇದು ರಾಗಿದ್ದು ಅಂತ ಅಂದರೆ ಆಗ ಹುರಿದೈತೆ, ಕಂಪ್ಲೀಟ್ ಆಗೈತೆ ಅಂತ. ಇಲ್ಲಾಂದರೆ ಹೆವಿ ಹುರಿದ್ಬಿಟ್ರೆ ಸೀದೋಗ್ಬಿಡುತ್ತೆ, ಟೇಸ್ಟ್ ಬರೋದಿಲ್ಲ. ಅದಕ್ಕೆ ನಾವು ಎಷ್ಟು ಬೇಕೋ ಅಷ್ಟು ಮಾತ್ರ ಹುರ್ಕೋಬೇಕು. ಅತಿಯಾಗಿ ಹುರಿತೀವಿ ಅಂತ ಅಂದರೆ ಇದ್ರದ್ದು ಕ್ವಾಲಿಟಿ ಎಲ್ಲ ಅಷ್ಟೊಂದು ಬರೋದಿಲ್ಲ. ನನಗೆ ಸಾಕು ಇಷ್ಟು ಹುರಿದಿರೋದು ಅನಿಸುತ್ತೆ. ಇನ್ನು ನೋಡಿ, ಹಿಂಗೆ ಮುಟ್ಟಿದ್ರೆ ಹಿಂಗೆ ಬರಬೇಕು. ಹುಡುಡಿ ಆಗಿದ್ದರೆ ಆಗ ಗೊತ್ತಾಗುತ್ತೆ ನಮಗೆ ಎಷ್ಟಾಗೈತೆ, ಹುರಿದಿದ್ದೀವಿ ಸಾಕು ಅಂತ. ರಾಗಿ ಎಲ್ಲನೂ ಹುರಿದಾಯಿತು. ಈಗ ಹುಳ್ಳಿಕಾಯಿ ಮೊಳಕೆ ಕಟ್ಟಿದ್ನಲ್ಲ ಅವನ್ನ ಹುರ್ಕೋತಾ ಇದ್ದೀನಿ. ಇದು ಉರಿತಾ ನೀರು ಬಿಟ್ಕೊಂಡಂಗೆ ಕಾಣುತ್ತೆ, ಅಂದರೆ ನೀಟಾಗಿ ಹುರ್ಕೋಬೇಕು. ಅತ್ತ ಸೀರಿಸ್ಲೂಬಾರ್ದು, ಸೀದೋಗ್ಬಿಟ್ರೆ ಟೇಸ್ಟ್ ಬರೋದಿಲ್ಲ. ಅದಕ್ಕೆ ಅತ್ತ ಸೀರಿಸ್ಲೂಬಾರ್ದು, ನೀಟಾಗಿ ನೋಡಿಕೊಂಡು ಕೈ ಆಡಿಸ್ಕೊಂಡು ಹುರ್ಕೋಬೇಕು. ಅಂದರೆ ಸಣ್ಣ ಕಾವಲ್ಲಿ ಹುರ್ಕೊಂಡ್ರೆ ಟೇಸ್ಟ್ ಚೆನ್ನಾಗಿ ಬರುತ್ತೆ. ಅರ್ಧ kg ಹುಳ್ಳಿಕಾಳು ಹಾಕಿದ್ನಲ್ಲ ಅದು ಈ ಥರ ಕಾಣುತ್ತೆ. ಹುರಿದಾದ್ಮೇಲೆ ನೀಟಾಗಿ ಹುರ್ಕೊಂಡಷ್ಟು ಚೆಂದ, ಇಲ್ಲಾಂದರೆ ಒಂಥರ ಹಸಿಗೆ ಸ್ಮೆಲ್ ಹೊಡಿತಾ ಇರ್ತದೆ. ಅದನ್ನ ನೀಟಾಗಿ ನಾವು ಎಷ್ಟು
ಎಷ್ಟು ಸಾಧ್ಯವೋ ಅಷ್ಟು ಸೀಸ್ಬೇಡಿ, ಅಷ್ಟು ನೀಟಾಗಿ ಹುರ್ಕೊಳ್ಳೋದ. ಅಂದರೆ ನಾನು ಫಸ್ಟ್ ಟೈಮ್ ಮಾಡಿರೋದು, ನನಗೂ ಯಾರೋ ಹೇಳಿದರು ಹಿಂಗೆ ಮಾಡು, ರಾಗಿ ಮಾಡಿದ್ದಕ್ಕಿಂತ ಚೆನ್ನಾಗಿ ಬರುತ್ತೆ ಅಂತ ಹೇಳಿದರು. ಅದಕ್ಕೆ ನಾನು ಟ್ರೈ ಮಾಡೋದ, ಏನಾಗುತ್ತೆ ಮನೇಲಿ ಎಲ್ಲ ಐಟಮ್ಸ್ಗಳು ಇರ್ತವೆ ಅಂತ ಅಂದ್ಬಿಟ್ಟು ಮಾಡ್ತಾಯಿದ್ದೀನಿ. ನೋಡಿ ಗುಡಿಯಾಗಿ ಬರಬೇಕು ಲಾಸ್ಟ್. ಇದು ಗಂಟು ಥರ ಕಾಣ್ತದೆ, ಆದರೆ ನೀಟಾಗಿ ಆರಿದ್ಮೇಲೆ ಫುಲ್ ಉರುಡಿಯಾಗಿ ಕಾಣಿಸ್ತದೆ. ಗಂಟಾಗೈತೆ ಇನ್ನೂ ನಾವು ಉರಿಬೇಕು ಅಂತ ಅನ್ಬೇಡಿ. ನಾನು ಒಂದು ಪಂಚೆ ಹಾಕ್ಕೊಂಡು ಇಲ್ಲಿ ಎಲ್ಲನೂ ಹಾರಾಕೋತಾ ಇದ್ದೀನಿ. ಏನಕ್ಕೆ ಅಂದರೆ ಬಿಸಿ ಬಿಸಿಯಾಗಿರ್ತವೆ, ಇಲ್ಲಾಂದರೆ ಒಂಥರ ಅಲ್ಲೆಲ್ಲ ಇದ್ದಾಗ ನೀರು ಬಿಟ್ಕೊಂಡಂಗೆ ಆಗ್ತವೆ. ಅದಕ್ಕೆ ಹಾರಾಕೋಬಿಟ್ರೆ ಆಗ ಮಾಡಿದ ಸರಿತದೆ ಅಂತ ಅಂದ್ಬಿಟ್ಟು ಹಂಗಾಗಿ ಹಾರಾಕೋತಾ ಇದ್ದೀನಿ ನಾನು. ಇಲ್ಲಿ ನೋಡಿ ಇಲ್ಲಿ ಹೆಂಗೆ ಹೊಗೆ ಕಡಿತೈತೆ. ನಾನು ಹೆಸರುಕಾಳು ಅವರೆಕಾಳು ಮೊಳಕೆ ಕಟ್ಟಿದ್ದಲ್ಲ, ಅವನು ಅರ್ಧ ಕೆಜಿ ಕಟ್ಟಿದೆ. ಅವು ಜಾಸ್ತಿ ಬಂದವೆ, ಇನ್ನು ಹಸಿ ಮಡಿಕೊಡ್ತೀನಿ ಮನೆಗೆ. ಅರ್ಧ ಕೆಜಿ ಹಾಕಿದ್ರೆ ಸಾಕು. ಹೆಸರುಕಾಳು ಅರ್ಧ ಕೆಜಿ, ಅವರೆಕಾಳು ಅರ್ಧ ಕೆಜಿ. ಇದನ್ನ ಚೆನ್ನಾಗಿ ಹುರ್ಕೋಬೇಕು. ಹಿಂಗೆ ಸಣ್ಣ ಕಾವಲ್ಲಿ ನಾವು ಎಷ್ಟು ನೀಟಾಗಿ ಹುರ್ಕೊತೀವಿ ಅಷ್ಟು ಚೆನ್ನಾಗಿ ಬರುತ್ತೆ. ಆಲ್ಮೋಸ್ಟು ಸಣ್ಣ ಕಾವಲ್ಲಿ ಒಂಚೂರ ಮೀಡಿಯಮ್ ಕಾವಲ್ಲಿ ಹುರ್ಕೊಳ್ಳಿ. ಹೆಚ್ಚಿ ಕಾವು ಕೊಟ್ಬಿಟ್ರೆ ಸೀದೋಗ್ಬಿಡುತ್ತೆ. ಇದು ಸಾಮ ಒಂಥರ ಅಕ್ಕಿ ನುಚ್ಚಿರ್ತದಲ್ಲ ಹಂಗೈತೆ. ಈಗ ನಾನು ವಾಲ್ನಟ್ಸ್ ಹಾಕ್ತಾಯಿದ್ದೀನಿ. ಅಂದರೆ ವಾಲ್ನಟ್ಸ್ ಅಂದರೆ ಕುಂಬಳಕಾಯಿ ಬೀಜ ಹಾಕ್ತಾಯಿದ್ದೀನಿ. ನಾನು ಸೂರ್ಯಕಾಂತಿ ಬೀಜ ಇದು ಅಂದರೆ ಈ ವಾಲ್ನಟ್ಸಿಂದ ಸ್ವೀಟ್ ಮಾಡ್ತಾರೆ, ಲಡ್ಡು ಮಾಡ್ತಾರೆ, ತುಂಬ ಚೆನ್ನಾಗಿರುತ್ತೆ. ಆಲ್ಮೋಸ್ಟು ಮಕ್ಳಿಗೆಲ್ಲವ ಈ ವಾಲ್ನಟ್ಸ ಮೆಮೊರಿಗೆ ಹೆಚ್ಚಾಗುತ್ತೆ ಅಂತ ಅಂದ್ಬಿಟ್ಟು ಕೊಡ್ತಾರೆ. ಮೆಮೊರಿ ಹೆಚ್ಚಾಗುತ್ತೆ, ಅನ್ನೋಕ್ಕಿಂತ ಬುದ್ಧಿ ಚುರುಕಾಗುತ್ತೆ, ಓದೋದ್ರಲ್ಲೆಲ್ಲ ಮುಂದೆ ಇರ್ತಾರೆ ಅಂತ ಅಂದ್ಬಿಟ್ಟು ಲಡ್ಡು ಮಾಡಿ. ಇಲ್ಲಾಂದರೆ ಯಾರೂ ತಿನ್ನೋದಿಲ್ಲ ಅಂತ ಅಂದ್ಬಿಟ್ಟು ಹಂಗೆ ಯಾರೂ ತಿನ್ನೋದಿಲ್ಲ ಅಂತ ಅಂದ್ಬಿಟ್ಟು ಅದಕ್ಕೆ ಲಡ್ಡು ಮಾಡಿ. ಇದು ಕರ್ಬೂಜನ್ ಬೀಜ. ಆಲ್ಮೋಸ್ಟು ಇದರಲ್ಲಿ ಅದ್ಯಾವ ವಾಲ್ನಟ್ಸಲ್ಲಿ ಲಡ್ಡುಗಳು ಮಾಡ್ತಾರೆ. ಅದನ್ನೇ ಬೆಲ್ಲ ಹಾಕಿ ಇದನ್ನ ಚೆನ್ನಾಗಿ ಪುಡಿ ಮಾಡಿಕೊಂಡು ಮಾಡ್ತಾರೆ. ಇನ್ನು ಇದು ಅಗಸೆ ಬೀಜ. ಅಗಸೆ ಬೀಜದಲ್ಲಿ ಬೆನಿಫಿಟ್ ಜಾಸ್ತಿ ಐತೆ. ಆಲ್ಮೋಸ್ಟು ಮಕ್ಕಳಿಗೆ ಅಗಸೆ ಬೀಜ ಕೊಡಿ. ಏನಕ್ಕೆ ಅಂದರೆ ಕೂದಲು ಉದುರುತ್ತಾ ಇದ್ದರೆ ಕಡಿಮೆ ಆಗುತ್ತೆ ಅಗಸೆ ಬೀಜದಲ್ಲಿ. ಈ ಅಗಸೆ ಬೀಜದಲ್ಲಿ ಬೇಸಿಕ್ ಲಡ್ಡು ಮಾಡ್ತಾರೆ, ಅದನ್ನೇ ಡ್ರೈ ಫ್ರೂಟ್ಸ್ ಲಡ್ಡು ಮಾಡ್ತಾರೆ. ಅಗಸೆ ಬೀಜ ಇಲ್ಲ ವಾಲ್ನಟ್ಸು ಎಲ್ಲನ ಹಾಕಿ ತುಂಬ ಚೆನ್ನಾಗಿರುತ್ತೆ. ಅಗಸೆ ಬೀಜ ಆಲ್ಮೋಸ್ಟ್ ಎಲ್ಲರೂ ತಿನ್ನಿ. ಇದರಲ್ಲಿ ಕೂದಲಿಗೆ ಜೆಲ್ ಮಾಡಾಕಿ ತುಂಬ ಚೆನ್ನಾಗಿ ಕೂದಲು ಉದುರುತ್ತಿದ್ರೆ ಕಡಿಮೆ ಆಗುತ್ತೆ. ಆಮೇಲೆ ಕೂದಲು ಗ್ರೋತ್ ಆಗುತ್ತೆ ಈ ಜೆಲ್ಲಲ್ಲಿ. ಇದರಲ್ಲಿ ಅಂದರೆ ನೀರಿಗೆ ಹಾಕಿ ಒಂದು ಅರ್ಧ ಗಂಟೆ ಕುದಿಸಿ ಅದರಲ್ಲಿ ಜೆಲ್ ಬರುತ್ತೆ. ಆ ಜೆಲ್ಲ ತಲೆಗೆ ಹಾಕಿ ಅಕಸ್ಮಾತ್ ಅದರಲ್ಲಿ ಈ ಅಗಸೆ ಬೀಜ ಉಳ್ಕೊಳ್ಳುತ್ತೆ ಅಲ್ವಾ, ಅದನ್ನ ಪೇಸ್ಟ್ ಮಾಡಿ ನಿಮ್ಮ ಮುಖಕ್ಕೆ ಹಾಕಿ ಗ್ಲೋ ಬರುತ್ತೆ, ಮುಖ ಶೈನಿಂಗ್ ಬರುತ್ತೆ. ಅಗಸೆ ಬೀಜ ಎಲ್ಲದಕ್ಕೂ ಒಳ್ಳೆಯದು. ಆಲ್ಮೋಸ್ಟು ಯೂಸ್ ಮಾಡಿ ಎಲ್ಲದ್ರಲ್ಲೂ ಅಗಸೆ ಬೀಜನ. ಇದು ಹುಳ್ಳಿಕಾಳು ಥರ ಇರುತ್ತೆ, ಆದರೆ ಹುಳ್ಳಿಕಾಳಲ್ಲ,
ಎಂತೆ ಚಿಕ್ಕ ಅಂಗಡಿಯಲ್ಲೂ ಮಡಿಕೊಂಡಿರ್ತಾರೆ. ಅಗಸೆ ಬೀಜ ಕೊಡಿ ಅಂದರೆ ಕೊಡ್ತಾರೆ. ತುಂಬ ಬೆನಿಫಿಟ್ ಐತೆ. ಆಲ್ಮೋಸ್ಟ್ ಯೂಸ್ ಮಾಡಿ ನೋಡಿ, ಯೂಸ್ ಮಾಡಿರೋರ್ನು ಕೇಳಿ. ಇದರಲ್ಲಿ ಬೆನಿಫಿಟ್ ಇರೋಕ್ಕೆ ಆಲ್ಮೋಸ್ಟ್ ಎಲ್ಲರೂ ಯೂಸ್ ಮಾಡ್ತಾರೆ, ಗೊತ್ತಿರೋರೆಲ್ಲವ. ಗಸಗಸೆ ಇಷ್ಟ ಹಾಕಿದ್ದೀನಿ, ನಾನು ಮನೆಗೆ ಬೇಕು ಯಾವ ಕರೆ ಅಂತ. ಮಖನ ಸಾಧ್ಯವಾದಷ್ಟು ಕಡಿಮೆ ಉರಿಯಿಂದ ಕೊಟ್ಬಿಟ್ಟು ಉರಿರಿ. ಏನಕ್ಕೆ ಅಂದರೆ ಇಲ್ಲಾಂದರೆ ಸೀದೋದಂಗೆ ಆಗ್ಬಿಡ್ತವೆ. ಎಷ್ಟೇ ಕಡಿಮೆ ಉರಿ ಕೊಟ್ಟರು ಸೀದೋಯ್ತವೆ. ಅದಕ್ಕೆ ಎಚ್ಚರಿಕೆಯಿಂದ ಕೈ ಆಡಿಸ್ತಾನೆ ಇರಿ. ಜೋಳನ ನೀಟಾಗಿ ಹುರಿದ್ರೆ ಸೀಸ್ತಂಗೆ ಪಾಪ್ಕಾರ್ನ್ ಆಗುತ್ತೆ. ನೋಡಿ, ಪಾಪ್ಕಾರ್ನ್ ಸೇಮ್ ಪಾಪ್ಕಾರ್ನೇ ಆಗೋದು. ಇದಕ್ಕೆ ಬರೀ ಉಪ್ಪು ಖಾರದ ಪುಡಿ ಹಾಕಿದ್ರೆ ಪಾಪ್ಕಾರ್ನ್ ಆಗುತ್ತೆ. ನೋಡಿ, ನಾನು ಫಸ್ಟ್ ಟೈಮು ಹಿಂಗೆ ಜೋಳದಲ್ಲಿ ಪಾಪ್ಕಾರ್ನ್ ಮಾಡಿದ್ದು, ಚೆನ್ನಾಗಿ ಬಂದೈತೆ. ಲಾಸ್ಟು ಫಿನಿಶ್ ಅಳಸಂದ ಕಾಳು ಇಲ್ಲ ತಡ್ನಿಕಾಳು, ಇದನ್ನ ಮುರಿದ್ಬಿಡು. ಇದು ಲಾಸ್ಟ್ನೇದು ಅಲಸಂದ ಕಾಳು. ನಮ್ಮ ಕಡೆ ಎಲ್ಲ ತಡ್ನಿಕಾಳು ಅಂತಾರೆ. ನಾನು ಹಾಲಲ್ಲಿ ಹಾರ ಹಾಕ್ಕೊಂಡು ಫ್ಯಾನ್ ಆನ್ ಮಾಡ್ಕೊಂಡಿದ್ದೀನಿ. ಇದ್ರದ್ದು ಗಾಳಿ ಬಿಡ್ತೇನಾರೆ ಬಂದು ಬೇಗ ಆರ್ತವೆ ಅಂತ ಅಂದ್ಬಿಟ್ಟು. ನೋಡಿ, ನೀವು ಹೊರಗಡೆಯಿಂದ ತಂದರೆ ನಾವು ಇಷ್ಟೊಂದು ಮಾಡ್ತೀವೋ ಇಲ್ವೋ ಗೊತ್ತಿಲ್ಲ. ಆದರೆ ಮನೇಲಿ ಮಾಡ್ತೀವಿ ಅಂತಂದರೆ ಜಾಸ್ತಿ ಆಗೇ ಇರ್ತದೆ. ಒಂದು 4ರಿಂದ 5 ಸೇರು ಫ್ರಿಜ್ಜಲ್ಲಿರೋರು 1-2 ತಿಂಗಳು 3 ತಿಂಗಳು ಸ್ಟೋರ್ ಮಾಡಿ ಮಡಿಕೋಬೋದು, ಏನೂ ಆಗೋದಿಲ್ಲ. ಏಕೆ ಅಂದರೆ ಎಲ್ಲನೂ ನಾವು ಹುರಿದ್ಬಿಟ್ಟು ಮಾಡಿರ್ತೀವಿ ಅಲ್ವಾ, ತುಂಬ ಚೆನ್ನಾಗಿರ್ತದೆ. ಇದನ್ನ ಯಾರು ಬೇಕಾದ್ರೂ ಮಾಡ್ಕೋಬೋದು. ಅಂದರೆ ಮನೇಲಿ ಮಾಡಿದ್ರೆ ಬೆನಿಫಿಟ್ಟು ಜಾಸ್ತಿ. ಒಂದು 4ರಿಂದ 5 ಸೇರಾರೆ ಆಗುತ್ತೆ. ಹೊರಗಡೆ ತಗೊಬಂದರೆ ಇಷ್ಟೊಂದು ಬರೋದಿಲ್ಲ. ಏನು 600 ರೂಪಾಯಿ 700 ರೂಪಾಯಿ ಕೊಟ್ಬಿಟ್ಟು ಮಿಲ್ಕ್ ಚೂರ್ಣ ಏನು ಕುಡಿಯೋದು, ಅದನ್ನ ತಗೊಬಂದು ನಾವೇನು ಮಾಡೋದು, ಅಲ್ಲಿ ತಂದ್ಬಿಟ್ಟು ಅಲ್ಲೇ ಆಗೋಯ್ತದೆ. ಇದಕ್ಕೆ ಬರೀ 1-2 ಸಾವಿರ ರೂಪಾಯಿ ಖರ್ಚು ಮಾಡಿದ್ರೆ ಸಾಕು. ಮನೇಲೂ ಐಟಮ್ಸ್ ಇರ್ತವೆ. ಅದಕ್ಕೋಸ್ಕರ ಏನು ಅಲ್ಲಿ ಇಲ್ಲಿ ಏನು ಮಾಡೋದು, ಮನೇಲೇ ಮಾಡ್ಕೊಳ್ಳಿ. ನೆಮ್ಮದಿಯಾಗೆ ನಮ್ಮ ಕಣ್ಣು ಮುಂದೆ ನಾವೇ ಮಾಡ್ಕೊತೀವಿ. ಚಿಕ್ಕ ಮಕ್ಳಿಗೆ ಆಲ್ಮೋಸ್ಟು ಈಗ 6 ತಿಂಗಳು 7 ತಿಂಗಳಾಗಿರ್ತದಲ್ಲ ಮಗಿಗೆ, ಸರಿ ತಿನ್ನಿಸ್ಬೇಕು ಅಂತಾರೆ. ಇದನ್ನ ಬಿಡಿಸ್ಬಿಟ್ಟು ನೀಟಾಗಿ ಒಂದ್ರಾಡ್ಬಿಟ್ಟು ಇದ್ರಲ್ಲಿ ಸರಿ ಮಾಡಿಕೊಡಿ. ಬುದ್ಧಿಶಕ್ತಿ ಚುರುಕಾಗುತ್ತೆ. ಇದಕ್ಕೆ ಇನ್ನೂ ಬೇಕಾದ್ರೆ ಐಟಮ್ಸ್ ಹಾಕೋಬೋದು. ಗೋಧಿ, ಮೆಂತ್ಯ, ಇಲ್ಲ ಅಂತಂದ್ರೆ ಉದ್ದಿನ ಕಾಳು, ಬಿಳಿ ಎಳ್ಳು, ಪಿಸ್ತಾ, ಮನೇಲಿ ಏನೇನು ಕಾಳವೆ ಅವೆಲ್ಲನೂ ಹಾಕೋಬೋದು. ಹಾಕೋತೀನಿ, ನಾವು ತಿನ್ಬೋದು. ಅದರಲ್ಲಿ ಏನಿಲ್ಲ ಅಂದರೆ ಮಕ್ಳುಗಳು ನಾವು ಕಾಳು ತಿನ್ನೋದಿಲ್ಲ, ಆ ಕಾಳು ಆಯ್ತಾರೆ ಈ ಕಾಳು ಆಯ್ತಾರೆ ಅಂತೀವಲ್ಲ, ಅದ್ರ ಬದಲು ಹಿಂಗೆ ಮಾಡಿ ಮಾಡಿ ಕೊಟ್ಬಿಟ್ರೆ ಬೆಳಗ್ಗೆ ಹೊತ್ತು ಅವ್ರು ಎದ್ದಾಗಲೇ ಟೀ ಕಾಫಿ ಕೊಡೋ ಬದಲು ಈ ಥರ ಒಂದು ಮಿಲ್ಕ್ ಕೊಟ್ಬಿಟ್ರೆ ನೆಮ್ಮದಿಯಾಗಿ ಕುಡ್ಕೊಂಡು ಇನ್ನು ಅವ್ರಿಗೂ ಮೈಂಡು ಫ್ರೆಶ್ ಆದಂಗೆ ಆಗುತ್ತೆ. ಅವರು ಇಂದಿನ ಆ್ಯಕ್ಟಿವಿಟಿಲಿ ಚೆನ್ನಾಗೇ ಇರ್ತಾರೆ ಲವಲವಿಕೆಯಿಂದ. ಇದರಲ್ಲಿ ಇನ್ನು ನಾವು ಡ್ರೈ ಲಡ್ಡು ಬೇಕಾದ್ರೂ ಮಾಡ್ಕೋಬೋದು. ಇನ್ನು ಮಕ್ಳಿಗೆ ಡ್ರೈ ಲಡ್ಡು ಅಂದರೆ ಇಷ್ಟ ಆಗುತ್ತೆ, ಅದನ್ನೂ ಕೊಡ್ಬೋದು. ಇನ್ನೇನಿದಕ್ಕೆ ಏನಿಲ್ಲ, ಬಿಡಿಸಿರ್ತೀವ ಸಕ್ಕರೆ ಪಾಕ ಇಲ್ಲಾಂದರೆ ಬೆಲ್ಲನ ಪಾನಕ ಹಾಕ್ಬಿಟ್ಟು ನೀಟಾಗಿ ಕಲಿಸ್ಕೊಟ್ರೆ ಇನ್ನು ಅವೇ ಲಡ್ಡು ಅಂತ ತಿಂತಾರೆ. ಅದು ತಿನ್ನಕ್ಕಲ್ಲ ಇದು ತಿನ್ನಕ್ಕಲ್ಲ ಅನ್ನೋ ಬದಲು ಈ ಥರ ಮಾಡಿಕೊಡಿ. ಈ ಥರ ಮಾಡಿ ನಿಮ್ಮ ಮಕ್ಳಿಗೆ ಕೊಡಿ. ಅವ್ರಿಗೂ ಏನೋ ಒಂದು ಸ್ಪೆಷಲಾಗಿ ಕೊಟ್ಟವ್ರೆ ಅನ್ನೋ ತಿನ್ನಬೇಕು ಅನ್ನೋ ಕ್ಯೂರಿಯಾಸಿಟಿ ಇರುತ್ತೆ. ನೋಡಿ, ಫುಲ್ಲು ಬುಡ್ಸಾದ್ಮೇಲೆ ಈ ಥರ ನೈಸ್ ಬರುತ್ತೆ ಹಸಿಟ್ಟು. ಗಂಧದ ಥರ ಬಂದೈತೆ, ಚೆನ್ನಾಗಿ ಬಂದೈತೆ ಹಸಿಟ್ಟು. ನೀಟಾಗೆ ಪಂಚೆ ಹಾಕ್ಬಿಟ್ಟು ಹಾರಾಕ್ಬಿಟ್ಟಿದ್ದೀನಿ ನಾನು.
ಇದು 1 kg ಬಾಕ್ಸು ತುಂಬ ಮಡಿಕೊಬಿಡ್ತೀನಿ. ಈ ಸ್ಪೂನಲ್ಲಿ ನಾನು 3 ಸ್ಪೂನ್ ಹಾಕ್ತೀನಿ, ಅಂದರೆ ಅಂಬ್ಲಿ ಕಾಯಿಸೋಕ್ಕೆ. ಅಂಬ್ಲಿ ಕಾಯೋದು ನೋಡಿಕೊಂಡು ಕುದಿಯೋ ನೀರಿಗೆ ಅಂಬ್ಲಿ ನೀರು ಹಾಕ್ಕೊಂಡು ಇದನ್ನ ಚೆನ್ನಾಗಿ ಕುದಿಸ್ಕೋಬೇಕು. ಇಲ್ಲಾಂದರೆ ಒಂಥರ ಸ್ಮೆಲ್ ಬರುತ್ತೆ, ಅದರದ್ದು ಹಸಿ ಸ್ಮೆಲ್ಲೆಲ್ಲ ಹೋಗಬೇಕು. ಅಲ್ಲಿವರೆಗಂಟ ಕುದಿಸ್ಕೊಂಡು ಇದಕ್ಕೆ ಬೇಕು ಅಂದರೆ ನೀವು ಶುಗರ್ ಹಾಕೋಬೋದು, ಇಲ್ಲಾಂದರೆ ಬೆಲ್ಲ ಹಾಕೋಬೋದು. ಶುಗರ್ಗಿಂತ ಬೆಲ್ಲ ಹಾಕ್ಕೊಳ್ಳಿ, ಬೆನಿಫಿಟ್ ಜಾಸ್ತಿ. ನಾನು ಬೆಲ್ಲನೂ ಹಾಕೋದಿಲ್ಲ, ಶುಗರ್ನೂ ಹಾಕೋದಿಲ್ಲ, ಒಂಚೂರು ಉಪ್ಪು ಹಾಕ್ತೀನಿ, ರುಚಿ ಚೆನ್ನಾಗಿ ಸಿಗುತ್ತೆ ಅಂತ ಅಂದ್ಬಿಟ್ಟು. ನಿಮ್ಗೆ ಏನು ಬೇಕಾದಂತ ಹಾಕ್ಕೊಳ್ಳಿ. ನೀವು ಹೆವಿ ತಿಕ್ಕಾಗೂ ಇರಬಾರ್ದು, ಹೆವಿ ನೀರಾಗೂ ಇರಬಾರ್ದು, ಎಷ್ಟು ಬೇಕು ನಮ್ಗೆ ಅಷ್ಟಿರಲಿ. ಅಂದರೆ ಇದು ನಾನು ಬೆಳಗ್ಗೆ ಹೊತ್ತು ಕುಡಿತೀನಿ, ಈಗ ತಕ್ಷಣ ಮಾಡಿ ಕುಡಿಯೋದಿಲ್ಲ, ಬೆಳಗ್ಗೆ ಹೊತ್ತು ಕುಡಿತೀನಿ ಅಲ್ವಾ, ಅದಕ್ಕೆ ಇದು ಇನ್ನೂ ತಿಕ್ಕಾಗೋಯ್ತದೆ. ಆರದ್ಮೇಲೆ ನನಗೆ ಸಾಕು ಇಷ್ಟು ಮೀಡಿಯಮಾಗಿ. ನಿಮ್ಗೆ ಎಷ್ಟು ಬೇಕೋ ಅಷ್ಟು ನೀರು ಹಾಕ್ಕೊಂಡು ಕಾಯಿಸ್ಕೊಳ್ಳಿ. ನಾನು ಟೇಸ್ಟ್ ನೋಡೋದ ಹೆಂಗೆ ಬಂದೈತೆ ಅಂದ್ಬಿಟ್ಟು ಒಂದು ಲೋಟಕ್ಕೆ ಅಂಬ್ಲಿ ಹಾಕ್ಕೊಂಡಿದ್ದೀನಿ, ನೋಡೋಣ ಕುಡ್ದು. ಸಖತ್ತಾಗಿ ಬಂದೈತೆ. ನಾನು ಎಕ್ಸ್ಪೀರಿಯೆನ್ಸ್ ಮಾಡೋದಕ್ಕಿಂತ ಚೆನ್ನಾಗಿ ಬಂದೈತೆ. ಇದು ಬೆನಿಫಿಟ್ ಜಾಸ್ತಿ ಐತೆ. ಆಲ್ಮೋಸ್ಟ್ ನೀವು ಮನೆಯಲ್ಲೇ ಮಾಡ್ಕೊಳ್ಳಿ, ತುಂಬ ಒಳ್ಳೆಯದು ಇದು ಆರೋಗ್ಯಕ್ಕೆ. ವಯಸ್ಸಾಗಿರೋರಿಗೆ, ಯುವಕರಿಗೆ, ಹುಡುಗರಿಗೆ ಎಲ್ಲರಿಗೂ ಕೊಡ್ಬೋದು. ಇದು ಆಲ್ಮೋಸ್ಟು ಮಾಡ್ಕೊಂಡು ಕುಡೀರಿ. ಬೆಲ್ಲ ಹಾಕ್ಕೊಳ್ಳೋ ಬದಲು ಒಂಚೂರು ಉಪ್ಪನ್ನೇ ಹಾಕ್ಕೊಳ್ಳಿ, ಚೆನ್ನಾಗಿ ಬರುತ್ತೆ. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಪ್ಲೀಸ್ ನಿಮ್ಮ ಸಪೋರ್ಟ್ ನನಗೆ ಬೇಕು, ಸಪೋರ್ಟ್ ಮಾಡಿ. ಥ್ಯಾಂಕ್ಸ್.